ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ, ಇದರಿಂದ ಭಗೀರಥ, ದಿಲೀಪ, ಮಾಂಧಾತ, ಯಯಾತಿ, ಅಂಬರೀಷ ಮತ್ತೆ ಶಶಬಿಂದುವಿನ ಮೃತ್ಯುವಿನ ದೃಷ್ಟಾಂತ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಭಗೀರಥನ ಬಗ್ಗೆ ತಿಳ್ಕೊಂಡ್ವಿ, ಮತ್ತೆ ರಾಜ ದಿಲೀಪನ ಬಗ್ಗೆನೂ ಕೂಡ ತಿಳ್ಕೊಂಡ್ವಿ. ಅವರಿಬ್ರು ಕೂಡ ಉತ್ತಮ ರಾಜರು ಆದ್ರೂ ಕೂಡ ಅವ್ರಿಗೂ ಕೂಡ ಮೃತ್ಯು ಅನ್ನೋದು ಬಂದೇ ಬಂತು ಅಂದ್ಮೇಲೆ ನೀನ್ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ, ನೀನು ನಿನ್ನ ಮಗನಿಗಾಗಿ ಯಾಕೆ ಶೋಕ ಪಡ್ತೀಯ ಅಂತ ಹೇಳಿದ್ರು. ಇನ್ನ ಯುವನಾಶ್ವನ ಮಗ ಮಾಂಧಾತನ ಮೃತ್ಯುವಿನ ಬಗ್ಗೆ ಕೂಡ ನಾನು ಕೇಳಿದೀನಿ ಅಂತ ಹೇಳ್ತಾ ಇದ್ದಾರೆ. ಮಾಂಧಾತ ಏನ್ ಮಾಡ್ದ ಅಂತ ತಿಳ್ಕೊಳ್ಳೋಣ. ಅವನು ದೇವತೆಗಳು, ಅಸುರರು ಮತ್ತು ಮನುಷ್ಯರ 3 ಲೋಕಗಳಲ್ಲೂ ಕೂಡ ವಿಜಯಿಯಾಗಿದ್ದ. ಒಂದು ಲೋಕದಲ್ಲಿ ಅಷ್ಟೇ ಅಲ್ಲ, 3 ಲೋಕದಲ್ಲೂ ಅವನು ವಿಜಯಿ. ಒಂದು ಸಮಯದ ಮಾತು ಏನು ಅಂತಂದ್ರೆ, ರಾಜ ಯುವನಾಶ್ವ ವನಕ್ಕೆ ಬೇಟೆಯಾಡೋದಕ್ಕೆ ಹೋಗಿದ್ದ. ಅಲ್ಲಿ ಅವನ ಕುದುರೆಗಳು ಆಯಾಸಗೊಂಡಿದ್ವು ಮತ್ತು ಅವನಿಗೂ ಕೂಡ ಬಹಳ ಬಾಯಾರಿಕೆ ಆಗಿತ್ತು. ಅಷ್ಟರಲ್ಲಿ ಅವನಿಗೆ ದೂರದಲ್ಲಿ ಹೊಗೆ ಕಾಣಿಸತ್ತೆ. ಅದನ್ನ ಲಕ್ಷ್ಯವಾಗಿಟ್ಕೊಂಡು ಅವನು ಯಜ್ಞ ಮಂಟಪಕ್ಕೆ ಹೋಗಿ ತಲುಪ್ತಾನೆ. ಅಂದ್ರೆ ಅಲ್ಲಿ ಒಂದು ಯಜ್ಞ ನಡೀತಾ ಇರುತ್ತೆ, ಅಲ್ಲಿಂದ ಹೊಗೆ ಬರ್ತಾ ಇರೋದನ್ನ ನೋಡಿ ಇಲ್ಲಿ ನನಗೇನಾದ್ರೂ ಸಿಗಬಹುದು ಅಂತ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಒಂದು ಪಾತ್ರೆಯಲ್ಲಿ ತುಪ್ಪ ಬೆರೆಸಿರುವಂತ ನೀರನ್ನ ಇಟ್ಟಿದ್ರು. ರಾಜ ಅದನ್ನ ಕುಡ್ದೇ ಬಿಟ್ಟ. ಹೊಟ್ಟೆ ಒಳಗಡೆ ಹೋಗಿದ ತಕ್ಷಣ ಆ ಮಂತ್ರಿಸಿದಂತ ನೀರು ಬಾಲಕನ ರೂಪದಲ್ಲಿ ಪರಿಣಿತವಾಗುತ್ತೆ. ಅಂದ್ರೆ ಮಂತ್ರಿಸಿ ಅಲ್ಲಿ ಏನೋ ಒಂದು ನೀರು ಇಟ್ಟಿರ್ತಾರೆ, ಇವನು ಗೊತ್ತಿಲ್ಲದೆ ಅದನ್ನ ಕುಡಿದು ಬಿಡ್ತಾನೆ. ಅದು ಮಂತ್ರಿಸಿರೋ ನೀರಾಗಿರೋದ್ರಿಂದ ಅದು ಮಗುವಿನ ಒಂದು ರೂಪವನ್ನ ತಗೊಳುತ್ತೆ. ಅದಕ್ಕೋಸ್ಕರ ವೈದ್ಯ ಶಿರೋಮಣಿಗಳಾದಂತ ಅಶ್ವಿನಿ ಕುಮಾರರನ್ನ ಕರೆಸ್ತಾರೆ. ಅವ್ರೇನ್ ಮಾಡಿದ್ರು, ಆ ಗರ್ಭದಿಂದ ಆ ಬಾಲಕನನ್ನ ಹೊರಗಡೆ ತೆಗಿತಾರೆ. ಅಂದ್ರೆ ಒಂದು ಮಗು ಹುಟ್ಟುತ್ತೆ ಅಂತ. ಅವನು ದೇವತೆಗಳ ಹಾಗೆ ತೇಜಸ್ವಿಯಾಗಿದ್ದ. ಅವನು ತನ್ನ ತಂದೆಯ ಮಡಿಲಲ್ಲಿ ಮಲಗಿರೋದನ್ನ ನೋಡಿ ದೇವತೆಗಳು ತಮ್ಮಲ್ಲೇ ಮಾತಾಡ್ಕೊಳ್ತಾರಂತೆ. ಏನು ಅಂತಂದ್ರೆ, ಇವನಿಗೆ ಯಾರು ಹಾಲು ಕುಡಿಸ್ತಾರೆ ಅಂತನ್ಬಿಟ್ಟು. ಅದನ್ನ ಕೇಳಿ ಇಂದ್ರ ಎಲ್ರಿಗೂ ಮೊದಲು ಹೇಳ್ತಾನೆ, ಮಾಧಾತ ನನ್ನ ಹಾಲನ್ನು ಕುಡಿತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರಂತೆ. ಅದೇ ಸಮಯಕ್ಕೆ ಇಂದ್ರನ ಬೆರಳುಗಳಿಂದ ತುಪ್ಪ ಮತ್ತೆ ಹಾಲಿನ ಧಾರೆನೇ ಹರಿಯೋದಕ್ಕೆ ಶುರುವಾಗುತ್ತಂತೆ. ಯಾಕಂದ್ರೆ ಇಂದ್ರ ದಯಾವಶೀಭೂತನಾಗಿ ಮಾದಾತ ಅಂತ ಹೇಳ್ತಾನಲ್ಲ, ಅದರಿಂದನೇ ಅವನ ಹೆಸರು ಮಾಂದಾತ ಅಂತ ಆಗತ್ತೆ. ಅಂದ್ರೆ ಅಶ್ವಿನಿ ಕುಮಾರರು ಬಂದು ಆ ಮಗುವನ್ನ ತೆಗಿತಾರೆ. ಆ ಮಗುಗೆ ಯಾರ ಹಾಲು ಕುಡಿಸೋದು ಅಂತಂದ್ರೆ ಇಂದ್ರ ಏನ್ ಹೇಳ್ತಾನೆ, ನಾನ್ ಹಾಲು ಕುಡಿಸ್ತೀನಿ ಅಂತ. ಅದಕ್ಕೋಸ್ಕರ ಆ ಇಂದ್ರನ ಬೆರಳುಗಳಿಂದ ತುಪ್ಪ ಮತ್ತೆ ಹಾಲಿನ ಧಾರೆನೆ ಹರಿಯತ್ತೆ ಅಂತನ್ಬಿಟ್ಟು ಅವನು ಮಾದಾತ ಅಂತ ಹೇಳ್ತಾನಲ್ಲ, ಅದಕ್ಕೆ ಅವನ ಹೆಸರು ಅವತ್ತಿನಿಂದ ಮಾಂದಾತ ಅಂತ ಆಗುತ್ತೆ. ಇಂದ್ರನ ಕೈಯಿಂದ ತುಪ್ಪ ಮತ್ತೆ ಹಾಲನ್ನ ಕುಡಿದು ಅವನು ಪ್ರತಿದಿನ ಬೆಳೆಯೋದಕ್ಕೆ ಶುರುವಾಗ್ತಾನೆ. 12 ದಿನಗಳಲ್ಲೇ ಆ ಬಾಲಕ 12 ವರ್ಷದವನಾಗಿ ಬೆಳಿತಾನೆ. ರಾಜನಾದ ಮೇಲೆ ಮಾಂದಾತ ಸಂಪೂರ್ಣ ಪೃಥ್ವಿಯನ್ನ ಒಂದೇ ದಿನದಲ್ಲೇ ಗೆದ್ದಿರ್ತಾನೆ. ಅಷ್ಟೊಂದು ಶಕ್ತಿವಂತ ಅವನು ಧರ್ಮಾತ್ಮ, ಧೈರ್ಯವಂತ, ವೀರ, ಸತ್ಯ ಪ್ರತಿಜ್ಞ ಮತ್ತೆ ಜಿತೇಂದ್ರಿಯನಾಗಿರ್ತಾನೆ. ಅವನು ಜನಮೇಜಯ, ಸುಧನ್ವ, ದಯ, ಕುರು, ಬೃಹತ್ರಥ, ಅತಿಥ ಮತ್ತೆ ನೃಗನನ್ನೂ ಕೂಡ ಗೆದ್ದಿದ್ದ. ಸೂರ್ಯ ಎಲ್ಲಿಂದ ಉದಯವಾಗ್ತಿದ್ನೋ ಮತ್ತೆ ಎಲ್ಲಿ ಹೋಗಿ ಹಸ್ತವಾಗ್ತಿದ್ನೋ ಆ ಎಲ್ಲ ಕ್ಷೇತ್ರಗಳು ಕೂಡ ಯುವನಾಶ್ವನ ಮಗ ಮಾಂದಾತನ ರಾಜ್ಯ ಅಂತ ಕರೆಯಲ್ಪಡ್ತಾ ಇತ್ತು. ಮಾಂದಾತ 100 ಅಶ್ವಮೇಧ 100 ರಾಜಸೂಯ ಯಜ್ಞವನ್ನ ಮಾಡಿದ್ದ. ಅವನು 100 ಯೋಜನೆಗಳ ವಿಸ್ತಾರ ಇರುವಂತ ಮತ್ಸ್ಯದೇಶವನ್ನ ಬ್ರಾಹ್ಮಣರಿಗೆ ಕೊಟ್ಟಿದ್ದ. ಅವನ ಯಜ್ಞದಲ್ಲಿ ತುಪ್ಪ ಮತ್ತೆ ಹಾಲನ್ನ ಹರಿಸುವಂತ ನದಿಗಳು, ಅನ್ನದ ಪರ್ವತಗಳು 4 ಕಡೆಗಳಿಂದ ಆವರಿಸ್ಕೊಂಡು ಹರಿತಾ ಇದ್ವು. ಅಂದ್ರೆ ಏನು, ಅಷ್ಟೊಂದು ದಾನ ಧರ್ಮಗಳನ್ನ ಮಾಡ್ತಾ ಇದ್ದ ಅಂತ ಅಂದ್ಬಿಟ್ಟು. ಆ ನದಿಗಳ ಒಳಗೆ ತುಪ್ಪದ ಅನೇಕ ಕುಂಡಗಳಿದ್ವು. ಮೊಸರು ಅದರ ನೊರೆ ಹಾಕಿ ಕಾಣಿಸ್ತಾ ಇತ್ತು. ಬೆಲ್ಲದ ರಸನೇ ಅದರ ಜಲವಾಗಿತ್ತು. ಅಂದ್ರೆ ಅಲ್ಲೇನೇನಿತ್ತೋ ಅದನ್ನೆಲ್ಲ ಒಂದು ಸಮುದ್ರಕ್ಕೆ ಹೋಲಿಸಿ ಅದರಲ್ಲಿ ಏನೇನಿರುತ್ತೆ ಅದನ್ನ ಇಲ್ಲಿ ಹೋಲಿಕೆ ಕೊಡ್ತಾ ಇದ್ದಾರೆ. ಬೆಲ್ಲದ ರಸ ಅದರ ನೀರ್ ಹಾಗೆ ಕಾಣಿಸ್ತಾ ಇತ್ತು. ಆ ರಾಜನ ಯಜ್ಞದಲ್ಲಿ ದೇವತೆಗಳಾಗಿರ್ಬೋದು, ಅಸುರರು, ಮನುಷ್ಯರು, ಯಕ್ಷರು, ಗಂಧರ್ವರು, ಸರ್ಪಗಳು, ಪಕ್ಷಿಗಳು, ಋಷಿಗಳು ಮತ್ತೆ ಶ್ರೇಷ್ಠ ಬ್ರಾಹ್ಮಣರು ಬಂದಿದ್ರು. ಮೂರ್ಖರಲ್ಲಿ ಒಬ್ರೂ ಇರ್ಲಿಲ್ಲ. ಅವನು ಧನಧಾನ್ಯದಿಂದ ಸಂಪನ್ನವಾದಂತ ಸಮುದ್ರದ ತನಕ ಇರುವ ಪೃಥ್ವಿಯನ್ನ ಬ್ರಾಹ್ಮಣರಿಗೆ ಅಧೀನಗೊಳಿಸಿದ್ದ. ಅಂದ್ರೆ ಬ್ರಾಹ್ಮಣರಿಗೆ ದಾನ ಕೊಡೋದು ಎಷ್ಟು ಶ್ರೇಷ್ಠ ಅನ್ನೋದು ನಮ್ಗೆ ಗೊತ್ತಾಗತ್ತೆ ನೋಡಿ. ಇಡೀ ಭೂಮಿನೇ ಅವರು ಕೊಟ್ಬಿಡ್ತಾರೆ.
ಆ ರೀತಿ ದಾನವನ್ನ ಮಾಡ್ತಾ ಇದ್ದ. ಆಮೇಲೆ ಸಮಯ ಬಂದಾಗ ಅವನೂ ಕೂಡ ಈ ಲೋಕದಿಂದ ಅಸ್ತನಾಗಿದ್ದ. ಸಂಪೂರ್ಣ ದಿಕ್ಕುಗಳಲ್ಲೂ ಕೂಡ ತನ್ನ ಸುಯಶಸ್ಸನ್ನ ಹರಡಿ ಅವನು ಪುಣ್ಯವಂತರ ಲೋಕಕ್ಕೆ ಹೋಗ್ತಾನೆ. ಸಂಜಯನೇ, ಅವನೂ ಕೂಡ ನೀನು ಮತ್ತೆ ನಿನ್ನ ಮಗನಿಗಿಂತ ಶ್ರೇಷ್ಠನಾಗಿದ್ದ. ಮೃತ್ಯುವಿನಿಂದ ಅವನೂ ಕೂಡ ಉಳಿಯೋದಕ್ಕಾಗ್ಲಿಲ್ಲ ಅಂತಂದ್ಮೇಲೆ ಬೇರೆಯವ್ರ ಮಾತೇನಿದೆ, ಅದಕ್ಕೋಸ್ಕರ ನೀನು ನಿನ್ನ ಮಗನಿಗಾಗಿ ಶೋಕ ಪಡಬಾರದು ಅಂತಂದ್ಬಿಟ್ಟಿಲ್ಲಿ ಅವನ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.